ಕಿಚ್ಚ ಸುದೀಪ್ ಅವರ ಒಂದು ಪಾತ್ರ ಏನಿದೆ ಬಹಳಷ್ಟು ಜನಕ್ಕೆ ತುಂಬಾ ಇಷ್ಟ ಆಗಿದೆ. ಥಿಯೇಟರ್ ಅಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಆಡಿಯನ್ಸ್ ಕೂಡ ಹೇಳ್ತಾ ಇರೋದು ಒಂದೇ ಏನು ಅಂತ ಹೇಳಿದ್ರೆ ಪ್ರೇಮ್ ಇಸ್ ಬ್ಯಾಕ್. ಸಿನಿಮಾ ಒಂದು ಬಿಡುಗಡೆ ಆಗಿರುವ ಒಂದೇ ದಿನಕ್ಕೆ 23.7 crore ಅಷ್ಟು ಕಲೆಕ್ಷನ್ ನ ಕರ್ನಾಟಕದಲ್ಲೇ ಮಾಡಿದೆ. ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ, ಹೈಪಿಗೆ ವರ್ತ್ ಆಗಿರುವ ಸಿನಿಮಾ ಅಂತ ಅನ್ಸ್ಕೊಂಡಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಹರ್ಷಿತಾ. KD 2026 ಮೋಸ್ಟ್ ಅವೈಟೆಡ್ ಸಿನಿಮಾಗಳಲ್ಲಿ ಒಂದು. ಇವಾಗ ಆಲ್ರೆಡಿ ಸಿನಿಮಾ ಥಿಯೇಟರ್ಗೆ ಏರಿದೆ, ಥಿಯೇಟರ್ಲಿ ಒಳ್ಳೆಯ ರೆಸ್ಪಾನ್ಸ್ ಪಡಿತಾ ಇದೆ. ಒಂದು ಕಡೆ ಪ್ರೇಮ್ ಅವರ ಒಂದು ಡೈರೆಕ್ಷನ್ ತುಂಬಾ ಜನ ಹೊಗಳ್ತಾ ಇದ್ದಾರೆ, ಪ್ರೇಮ್ ಇಸ್ ಬ್ಯಾಕ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ನಿರ್ದೇಶನ ಆಗಿರ್ಬೋದು, ಅವರ ಒಂದು ಆಲೋಚನೆಗೆ ಕರ್ನಾಟಕ ಜನ ಮನಸೂತ್ತಾರೆ ಅಂತಾನೆ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಸಿನಿಮಾ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಧ್ರುವ ಸರ್ಜಾ ಅವರ ಒಂದು ಕ್ಯಾರೆಕ್ಟರ್ ಏನಿದೆ ಅದು ಕೂಡ ಅಷ್ಟೇ ಹೈಲೈಟ್ ಆಗ್ತಾ ಇದೆ. ಅವರ ಒಂದು ಇನ್ನೋಸೆನ್ಸ್ ಮತ್ತೆ ಇಂಟೆನ್ಸ್ ಎರಡೂ ಶೇಡ್ಗಳನ್ನು ಕೂಡ ಅದ್ಭುತವಾಗಿ ನಿಭಾಯಿಸ್ತಾರೆ ಅಂತ ಕೂಡ ಜನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಹೀರೋಯಿನ್ ಆಗಿರ್ಬೋದು, ಎಸ್ಪೆಷಲಿ ಹೀರೋಯಿನ್ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ತುಂಬಾ ಒಳ್ಳೆ ದೊಡ್ಡ ದೊಡ್ಡ ಕಲಾವಿದರು ಇರೋದ್ರಿಂದ, ಅಂದ್ರೆ ರಮೇಶ್ ಅವರಾಗಿರ್ಬೋದು, ರವಿಚಂದ್ರನ್ ಅವರಾಗಿರ್ಬೋದು, ಜೊತೆಗೆ ಕಿಚ್ಚ ಸುದೀಪ್ ಅವರ ಒಂದು ಪಾತ್ರ ಏನಿದೆ ಬಹಳಷ್ಟು ಜನಕ್ಕೆ ತುಂಬಾ ಇಷ್ಟ ಆಗಿದೆ. ಈ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಒಂದು ವಿಜುವಲ್ ಟ್ರೀಟ್ ಆಗಿರ್ಬೋದು, ಎಸ್ಪೆಷಲಿ ವಿಜುವಲ್ ಟ್ರೀಟ್. ಯಾಕಂತ ಹೇಳಿದ್ರೆ ಒಂದು 70s ಆ ಒಂದು 70ರ ದಶಕದ ಒಂದು ವಿಜುವಲ್ಸ್ ನ ಅವರು ತೋರಿಸಿದ್ದಾರೆ. ಆ ಒಂದು ಟೈಮಲ್ಲಿ ಈ ಒಂದು ಕತೆ ನಡೆದಿರೋದ್ರಿಂದ ಆ ಒಂದು ಟೈಮ್ ಅನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮೇಕಿಂಗ್ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಒಂದು ಟೈಮಲ್ಲಿ ಮೇಕಿಂಗ್ ಗಳು ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅಂದ್ರೆ ವಿಕ್ರಾಂತ್ ರೋಣ ಆಗಿರ್ಬೋದು, ಅದಾದ್ಮೇಲೆ ರಕ್ಕಸಪುರದೊಳ ಆಗಿರ್ಬೋದು. ಸೊ ಹಾಗಾಗಿ ಈ ಒಂದು ಮೇಕಿಂಗ್ ಬಗ್ಗೆ ಕೂಡ ಬಹಳಷ್ಟು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದ್ರ ನಡುವೆ ಏನು ಅಂತ ಹೇಳಿದ್ರೆ, ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಿನಿಮಾದ ಸಾಂಗ್ಗಳಾಗಿರ್ಬೋದು, ಕೆಲವೊಂದು ರೆಸ್ಪಾನ್ಸ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ಕಡೆ ನಾವು ನೋಡ್ತಾ ಹೋದ್ರೆ ಥಿಯೇಟರ್ ಅಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಥಿಯೇಟರ್ಗೆ ಜನ ಬರ್ತಾ ಇದ್ದಾರೆ, ಹೌಸ್ಫುಲ್ ಪ್ರದರ್ಶನ ಕೂಡ ಕಾಣ್ತಾ ಇದೆ. ಈ ಒಂದು KD ಚಿತ್ರ ಅಲ್ಲಿ ಬಂದಿರುವ ಅಭಿಮಾನಿಗಳು ಅಥವಾ ಸಿನಿಮಾ ನೋಡ್ಲಿಕ್ಕೆ ಬಂದಿರುವ ಆಡಿಯನ್ಸ್ ಕೂಡ ಹೇಳ್ತಾ ಇರೋದು ಒಂದೇ ಏನು ಅಂತ ಹೇಳಿದ್ರೆ ಪ್ರೇಮ್ ಇಸ್ ಬ್ಯಾಕ್. ಅವರ ಒಂದು ಜೋಗಿ ಆ ಟೈಮಲ್ಲಿ ಇದ್ದಂತ ಒಂದು ನಿರ್ದೇಶನ ಏನಿದೆ ಮತ್ತೆ ಬಂದಿದೆ. ಒಂದು ಬ್ಯೂಟಿಫುಲ್ ವಿಜುವಲಿ ನಮಗೆ ತುಂಬಾ ಚೆನ್ನಾಗಿ ಈ ಒಂದು ಸಿನಿಮಾ ಬಂದಿದೆ. ಅದರ ಜೊತೆಗೆ ಸಿನಿಮಾದ ಕತೆ ಆಗಿರ್ಬೋದು, ಅಣ್ಣ ತಮ್ಮನ ಒಂದು ಸಂಬಂಧ ಆಗಿರ್ಬೋದು, ಈ ಎಲ್ಲ ಒಂದು ಸೆಂಟಿಮೆಂಟ್ ಜನಕ್ಕೆ ತುಂಬಾ ಇಷ್ಟ ಆಗಿದೆ, ಅವರ ಮನಸ್ಸಿಗೆ ನಾಟಿದೆ ಅಂತಾನೆ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಬಂದಿದೆ. ಅದ್ರ ಜೊತೆಗೆ ಸಿನಿಮಾದ ಒಂದು ಕಲೆಕ್ಷನ್ ನಾವು ನೋಡ್ತಾ ಹೋದ್ರೆ ಸಿನಿಮಾ ಒಂದು ಬಿಡುಗಡೆ ಆಗಿರುವ ಒಂದೇ ದಿನಕ್ಕೆ 23.7 crore ಅಷ್ಟು ಕಲೆಕ್ಷನ್ ನ ಕರ್ನಾಟಕದಲ್ಲೇ ಮಾಡಿದೆ. ಸೊ ಅಷ್ಟೊಂದು ಪ್ರೀತಿಯನ್ನ ಈ ಒಂದು ಸಿನಿಮಾಗೆ ಕೊಡ್ತಾ ಇದ್ದಾರೆ. ಒಂದು ಹೈಪ್ಗೆ ಹೈಪ್ ಏನು ಕೊಟ್ಟಿದ್ರು ಈ ಒಂದು ಸಿನಿಮಾಗೆ, ಆ ಒಂದು ಹೈಪ್ಗೆ ಕರೆಕ್ಟ್ ಆಗಿರುವ ಒಂದು ಸಿನಿಮಾ ಅಂತಾನೆ ಹೇಳ್ತಾ ಇದ್ದಾರೆ. ಅಷ್ಟು ಅದ್ಭುತವಾಗಿ ಸಿನಿಮಾ ಬಂದಿದೆ. ಸಿನಿಮಾದ ಡೈರೆಕ್ಷನ್ ಆಗಿರ್ಬೋದು, ಸಿನಿಮಾದ ಕಾಸ್ಟಿಂಗ್ ಕೂಡ ತುಂಬಾ ವೆಲ್ ಪ್ಲಾನ್ಡ್, ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಸಿನಿಮಾನ ಅಂತಾನೆ ಹೇಳ್ಬೋದು. ಸೊ ಎಲ್ಲರಿಗೂ ಈ ಒಂದು ಸಣ್ಣ ಎಲಿಮೆಂಟ್ಸ್ ಕೂಡ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಅಷ್ಟೇ ಪ್ರೀತಿಯನ್ನ ಕೂಡ ಜನ ಕೊಡ್ತಾ ಇದ್ದಾರೆ. ಇವಾಗ ಆಲ್ರೆಡಿ 2ನೇ ದಿನ ಮುಗಿತು, 3ನೇ ದಿನಕ್ಕೆ ಸಿನಿಮಾ ಯಶಸ್ವಿಯಾಗಿ ಚಿತ್ರತಂಡದಲ್ಲಿ ಕಾಲಿಟ್ಟಿದೆ ಅಂತಾನೆ ಹೇಳ್ಬೋದು, ಚಿತ್ರಮಂದಿರದಲ್ಲಿ ಕಾಲಿಟ್ಟಿದೆ. ಸೊ ಎಲ್ಲರೂ ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಈ ತರ ಒಂದು ಸಿನಿಮಾ ತುಂಬಾ ದಿನಗಳಾಗಿತ್ತು, ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದು ತುಂಬಾ ಟೈಮ್ ಆಗಿತ್ತು. ಅದು ಕೂಡ ಬಂದು ಇಷ್ಟೊಂದು ಅದ್ಭುತವಾಗಿರುವಂತ ಸ್ಟೋರಿ ಲೈನ್ ಇರುವಂತ ಒಂದು ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬೇಕಿತ್ತು. ಅದು ಬಂದಿದೆ. ಅದು ಕೂಡ ಪ್ರೇಮ್ ಅವರ ನಿರ್ದೇಶನದಲ್ಲಿ ಬಂದಿರುವುದು ತುಂಬಾ ಜನಕ್ಕೆ ಖುಷಿ ಆಗಿದೆ. ಸೊ ಒಂದು ರೀತಿಯಲ್ಲಿ ಏನು ಅಂತ ಹೇಳಿದ್ರೆ, ಸಿನಿಮಾ ಬಿಡುಗಡೆ ಆಗೋಕ್ಕಿಂತ ಮುಂಚೆ ಹಲವಾರು ಅಡೆತಡೆಗಳನ್ನ ಕೂಡ ಇದು ಸಿನಿಮಾ ಅನುಭವಿಸಿತ್ತು. ಬಟ್ ಅದನ್ನೆಲ್ಲ ಮೆಟ್ಟಿ ನಿಂತು ಈಗ ಒಂದು ಬ್ಯೂಟಿಫುಲ್ ಹೈಪಿಗೆ ಏನ್ ಕೊಟ್ಟಿದ್ದಾರೆ, ಆ ಹೈಪಿಗೆ ವರ್ತ್ ಆಗಿರುವ ಸಿನಿಮಾ ಅಂತ ಅನ್ಸ್ಕೊಂಡಿದೆ. ಸೊ ನೋಡ್ಬೇಕು 3ನೇ ದಿನಕ್ಕೆ ಇಷ್ಟೊಂದು ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳಿದ್ರೆ ಬರುವ ದಿನಗಳಲ್ಲಿ ಎಷ್ಟು ರೆಸ್ಪಾನ್ಸ್ ಬರಬಹುದು ಅನ್ನೋದು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.